ಮಾಡದೆ ಎಲ್ಲ ತೋರಿಸೋ ವಿ ಚಾನಲ್ ತರ ಕೆಲಸ ಮಾಡುವಾಳು ನಾಳು. ಇದು ಆಕ್ಚುಲಿ ಚೆನ್ನಾಗಿರೋದು. ಪ್ರತಿಯೊಂದು ಯುದ್ಧದ ಮೂಲ ಸ್ವಾರ್ಥ, ಅದರ ಅಂತ್ಯ ಇತಿಹಾಸ. ನಾವು ಯುದ್ಧ ಮಾಡೋದು ನಮ್ಮ ಸೆಲ್ಫಿಶ್ನೆಸ್ಗೋಸ್ಕರ, ಬಟ್ ಅದೇನಾಗುತ್ತೆ ನಾವು ಗೆಲ್ಲಿ ಸೋಲ್ಲಿ ಅದೊಂದು ಹಿಸ್ಟ್ರಿಯಾಗಿ ಉಳ್ಕೊಳ್ಳುತ್ತೆ ಮಾರ್ಕ್ ಆಗಿ ಅಂತ. ಅದೊಂದು ಫೋರ್ ಶ್ಯಾಡೋಯಿಂಗು. ನೋಡಿ ಇವ್ರು ಕ್ಯಾಮ್ರಾ ಹಿಡ್ಕೊಂಡು ಹೋಗಿದ್ರು, ಅಲ್ಲಿ ನೋಡ್ರಿ ಇನ್ನೊಂದು ಕ್ಯಾಮ್ರಲ್ಲಿ ಅವರು ನೋಡ್ಕೊಂಡು ಕೂತವ್ರೆ. ನೋಡಿ ಹೆಂಗೈತೆ ಸಿಗ್ನಿಫಿಕೆನ್ಸು. ನಾವೇ ಬುದ್ಧಿವಂತರು ಅಂತ ಅನ್ಕೊಂಡಿರ್ತೀವಿ, ನಮ್ಗಿಂತ ಬುದ್ಧಿವಂತರು ಇರ್ತಾರೆ ಜಗತ್ತಲ್ಲಿ. ಅದನ್ನ ತೋರಿಸ್ತಾ ಇರೋದೊಂದು ಚಿಕ್ಕ ಫೋರ್ ಶ್ಯಾಡೋಯಿಂಗು. ಅದರಲ್ಲಿ ಬ್ಯಾಕ್ ಗ್ರೌಂಡ್ ಡ್ಯಾನ್ಸರ್ಸ್ ನೋಡಿದ್ರೆ ಗೊತ್ತಾಗುತ್ತೆ ಏನಪ್ಪ ಅದು ಶ್ರೀ ಮುರಳಿ ಅವರೇ ಕಾಪ್ ಅಂತ, ಅಂದ್ರೆ ಪೊಲೀಸ್ ಅವರು ಅಂಡರ್ ಕವರ್ ಅವರೇ ಅಂತ. ಎಷ್ಟು ಈಸಿಯಾಗಿ ಗೊತ್ತಾಗುತ್ತೆ. ನೀವು ಬ್ಯಾಕ್ ಗ್ರೌಂಡ್ ಡ್ಯಾನ್ಸರ್ಸ್ ನ ಅಬ್ಸರ್ವ್ ಮಾಡಿದ್ರೆ ಸಾಕು. ಏಜೆನ್ಸಿ ಅಂತ ಮೆನ್ಷನ್ ಮಾಡ್ತಾರೆ. ಗಣೇಶ ಇಸ್ ಆಲ್ಸೋ ನೋನ್ ಎಸ್ ಇಸ್ ಶಾರ್ಟ್ ಫಾರ್ಮ್ ಫಾರ್ ಇಸ್ ಕ್ಯಾರೆಕ್ಟರ್ ನೇಮ್. ಗಣ ಅಂತ ಕರೀತಾ ಇರ್ತಾರೆ, ಬಟ್ ಆಕ್ಚುಲಿ ಅವ್ನ ರಿಯಲ್ ಹೆಸರು ಬಂದ್ಬಿಟ್ಟು ಗಣೇಶ. ಈ ಕ್ಯಾರೆಕ್ಟರ್ ಹೆಸರು ಶ್ರೀ ಮುರಳಿದು ಈ ಮೂವಿಲಿ. ಅದನ್ನೊಂದು ಸ್ಮಾಲ್ ಫೋರ್ ಶ್ಯಾಡೋ ಆಗಿ ಒಂದು ಕಂಟೈನರ್ ಮೇಲೆ ಹೆಸರಾಗಿ ತೋರಿಸ್ತಾರೆ. ಟು ನೋ, ಜನಕ್ಕೆ ಗೊತ್ತಾಗ್ಲಿ. ಈ ಮೂವಿಲಿ ಬ್ರ್ಯಾಂಡ್ ಪ್ರಮೋಷನ್ ಕೂಡ ಮಾಡ್ತವ್ರೆ. ಸೊ ಟೆಕ್ನಿಕ್ಲಿ ಇಟ್ಸ್ ಲೈಕ್ ಎಸ್, ಇಫ್ ಯು ನೋ ವಾಟ್ ಐಮ್ ಟೆಲಿಂಗ್ ಯು, ಇದರಲ್ಲಿ ಪಾರ್ಕ್ ಅವೆನ್ಯೂದು ಬ್ರ್ಯಾಂಡ್ ಪ್ರಮೋಷನ್ ಮಾಡ್ತಾರೆ ಬೇಕು ಅಂತಾನೆ. ಫಸ್ಟ್ ಫಿಲಮ್ ಅಲ್ಲಿ ವಶಿಷ್ಠ ಸಿಂಹಗೆ ಟ್ರಸ್ಟ್ ಇಶ್ಯೂಸ್ ಇತ್ತು ಅನ್ಸುತ್ತೆ ಅವ್ರ ಕ್ಯಾರೆಕ್ಟರ್ಗೆ, ನನ್ಗನ್ಸೋ ಪ್ರಕಾರ. ಯಾಕೆ ಅಂತಂದ್ರೆ ಮೇ ಬಿ ಅವ್ರ ಪರ್ಸನಲ್ ಲೈಫಲ್ಲಿ ಏನೋ ನಡೆದಿದ್ರಿಂದ ಅವ್ರು ಯಾರನ್ನೂ ಅಷ್ಟಾಗಿ ಟ್ರಸ್ಟ್ ಮಾಡಲ್ಲ, ಎಕ್ಸೆಪ್ಟ್ ಫಾರ್ ಒನ್ ಪರ್ಸನ್, ದಟ್ ಈಸ್ ಬೈನತಿ ರಣಗುಲು. ಸೊ ಅವ್ರನ್ನ ಬಿಟ್ಟು ಇನ್ಯಾರು ನಂಬಲ್ಲ ಈ ವ್ಯಕ್ತಿ. ಸೊ ಟೆಕ್ನಿಕ್ಲಿ ಅದಕ್ಕೋಸ್ಕರನೇ ಎಲ್ಲಾರನ್ನೂ ಡೌಟ್ ಅಲ್ಲಿ ನೋಡ್ತಿರ್ತಾರೆ. ಈ ಸೀನಲ್ಲಿ ಶ್ರೀಮುರಳಿ ಅವರು ವಶಿಷ್ಠ ಸಿಂಹ ಗನ್ನ ತಗೊಂಡು ಏನಪ್ಪ ಆ ಹುಡುಗಂಗೆ ಎದುರ್ಸಕ್ಕೆ ಅಂತ ಹೋಗಿರ್ತಾರೆ. ಬಟ್ ಟೆಕ್ನಿಕ್ಲಿ ಯಾಕೆ ಗೊತ್ತಾದ್ರು ಮಾಡೋದು, ಯಾಕಂದ್ರೆ ವಶಿಷ್ಠ ಸಿಂಹಗೆ ಕೋಪ ಬೇಗ ಬರುತ್ತೆ. ಸೊ ಎಲ್ಲಿ ಸಾಯಿಸ್ಬಿಡ್ತಾನೋ ಅನ್ನೋ ಭಯ ಒಂದು. ಇನ್ನೊಂದೇನು ಅಂದ್ರೆ ಕೆಲವೊಂದೊಂದು ಟೈಮ್ ಅಲ್ಲಿ ಎಲ್ಲದಕ್ಕೂ ಹೊಡೆದಿ ಅಥವಾ ಶೂಟ್ ಮಾಡಿ ಅಥವಾ ಸಾಯಿಸೇ ಬುದ್ಧಿಯಾಗಿ ಕಳಿಸ್ಬೇಕು ಅಂತ ಏನ್ ಬೇಕಾಗಿಲ್ಲ, ಬಾಯಲ್ಲಿ ಹಿಡಿದ್ರು ಕಲ್ತ್ಕೊತಾರೆ ಅನ್ನೋ ತರ ತೋರ್ಸೋದಕ್ಕೋಸ್ಕರ ಶ್ರೀ ಮುರಳಿ ಅವರು ಈ ತರ ಮಾಡ್ತಾರೆ. ಇನ್ನೊಂದೇನ್ ವಿಷಯ ಅಂದ್ರೆ ಹೀರೋಗೂ ಹೀರೋಯಿನ್ಗೂ ಒಂದ್ ಸಾಂಗ್ ಇರ್ಬೇಕಿತ್ತು ಅನ್ಸುತ್ತೆ ಈ ಪಿಕ್ಚರ್ ಅಲ್ಲಿ. ಬಟ್ ಅದು ಮೇ ಬಿ ಏನೋ ರನ್ ಟೈಮ್ ಅಥವಾ ಎಡಿಟಿಂಗ್ ಅಲ್ಲಿ ಸರಿ ಹೋಗ್ಲಿಲ್ಲ ಅನ್ಸುತ್ತೆ. ಅದನ್ನ ಅವರು ಕಟ್ ಆಫ್ ಮಾಡಿದ್ದಾರೆ. ಬ್ಯಾಕ್ ಗ್ರೌಂಡ್ ಸ್ಕೋರ್ ಬರ್ತಾ ಇರೋದು ಕೇಳಿಸ್ಕೋಬಹುದು ನೀವು. ಆ ಹೀರೋ ಮತ್ತೆ ಹೀರೋಯಿನ್ ಬಂದಾಗ ಒಂದ್ ಬ್ಯಾಕ್ ಗ್ರೌಂಡ್ ಸ್ಕೋರ್ ಬರುತ್ತೆ. ಅವ್ರಿಗೆ ಮೇಯ್ನು ಬೈರತಿ ರಣಗಲ್ ಹತ್ರ ಹೋಗ್ಬೇಕಿತ್ತು, ಅದಕ್ಕೆ ಟ್ರಸ್ಟ್ ಬೇಕಾಗಿತ್ತು. ಟ್ರಸ್ಟ್ ಬೇಕು ಅಂದ್ರೆ ಏನ್ ಮಾಡ್ಬೇಕು, ವಿ ಹ್ಯಾವ್ ಟು ಡೂ ಸಮಥಿಂಗ್ ಬಿಯಾಂಡ್ ಅವರ್ ಇಮ್ಯಾಜಿನೇಷನ್ ಟು ಗೆಟ್ ದೇರ್ ಟ್ರಸ್ಟ್. ಅವ್ರಿಗೆ ನಮ್ಮ ಮೇಲೆ ನಂಬಿಕೆ ಬರ್ಬೇಕು ಅಂದ್ರೆ ಅವ್ರಿಗೆ ಏನಾರು ಎಕ್ಸ್ಟ್ರಾರ್ಡಿನರಿ ಮಾಡಿ ತೋರಿಸ್ಬೇಕು. ಫಸ್ಟ್ ತಗ್ಲಾಕ್ಸ್ಬಿಟ್ಟು ಹೆಂಗೋ ಅವ್ನ ಹೆಸರು ಆಚೆ ಬರಲ್ಲ ಅಲ್ವಾ, ಅದಕ್ಕೆ ಅವನು ಮಾಡ್ತಾನೆ ಇದನ್ನೇ ಗೋಲ್ಡನ್ ಆಪರ್ಚುನಿಟಿ ಯೂಸ್ ಮಾಡ್ಕೊಂಡು ಅವ್ರಿಗೆ ಹೆಲ್ಪ್ ಮಾಡ್ತಾನೆ. ಏನಿಲ್ಲಿ ವಶಿಷ್ಠ ಸಿಂಹಂಗೆ ಶ್ರೀ ಮುರಳಿ ಮೇಲೆ ಉರಿಯಕ್ಕೆ ಸ್ಟಾರ್ಟ್ ಆಗ್ಬಿಟ್ಟೈತೆ ಅಂದಾಗ ದೋಸೆದು ಒಂದೇ ವಂಚ್ ಮೇಲೆ ನೀರ್ ಹಾಕ್ತಾರ ಸೌಂಡು 2 ಸರಿ ಬರುತ್ತೆ. ಈ ಫೈಟ್ ಆದ್ಮೇಲೆ ಆ ಸಾಂಗ್ ಬರ್ಬೇಕಾಗಿತ್ತು, ನಾನು ಸ್ಟಾರ್ಟಿಂಗ್ ಅಲ್ಲೇ ಮೆನ್ಷನ್ ಮಾಡ್ದಂಗೆ, ಬಟ್ ಬರಲ್ಲ. ಸೊ ಮೇ ಬಿ ದೇ ಕಟ್ ಆಫ್ ಡಿಡ್ ಬಿಕಾಸ್ ಆಫ್ ಸಮ್ ಪರ್ಟಿಕ್ಯುಲರ್ ರೀಸನ್ಸ್, ಗೊತ್ತಿಲ್ಲ ಏನಕ್ಕೆ ಅಂತ. ವಶಿಷ್ಠ ಸಿಂಹಗೆ ಸೀಕ್ರೆಟ್ಲಿ ಗೊತ್ತಾಗುತ್ತೆ ದಟ್ ಶ್ರೀ ಮುರಳಿ ಇಸ್ ಎ ಕಾಪ್ ಅಂತ. ಅದು ಹೆಂಗೆ ಅಂತಂದ್ರೆ ಅವ್ರು ಯಾವಾಗ ಹೆಡ್ ಶಾಟ್ ತಗೋತಾರಲ್ಲ ಅವಾಗಲೇ ಡೌಟ್ ಬರುತ್ತೆ. ಬಟ್ ಅವ್ರೆಲ್ಲೂ ಹೇಳ್ಕೊಂಡಿಲ್ಲ, ಪ್ರೂಫ್ ಸಿಕ್ಲಿ ಅಂದ್ಬಿಟ್ಟು ಸೈಲೆಂಟ್ ಆಗಿರ್ತಾನೆ, ಯಾಕಂದ್ರೆ ಅವಮಾನ ಮಾಡಿರ್ತಾನಲ್ಲ. ಸೊ ಎಲ್ಲರಿಗೂ ಗೊತ್ತಾಗಿ ಅವನು ಟಾರ್ಚರ್ ಕೊಟ್ಟು ಸಾಯಿಸೋಣ ಅಂತ ಪ್ಲಾನ್ ಮಾಡ್ಕೊಂಡಿರ್ತದೆ. ಸೊ ಅರ್ಥ ಆಯ್ತಾ? ಇದೊಂಥರ ನಾನೇ ಅಂಡರ್ ಕವರ್ ಆಗಿ ನನ್ನನ್ನೇ ಹುಡುಕ್ತಾ ಇದ್ದೀನಿ ಅರ್ಥ ಮಾಡ್ಕೊಳಕ್ಕೆ, ಯಾರು ನಾನು ಏನ್ ಮಾಡ್ಬೇಕು ಲೈಫಲ್ಲಿ. ಅದೇ ಮಫ್ತಿ ಮೂವಿಲಿ ಇದ್ದಿದ್ದು ಅಷ್ಟೇ. ಒಳ್ಳೆಯವನ್ ಯಾರು ಕೆಟ್ಟವನ್ ಯಾರು ತಿಳ್ಕೊಳಕೋಸ್ಕರನೇ ನಡೀತಾ ಇರೋ ಕತೆ ಇದು. ಅದನ್ನೇ ಫೋರ್ ಶ್ಯಾಡೋ ಆಗಿ ಮಿರರ್ ಅಲ್ಲಿ ಶ್ರೀ ಮುರಳಿ ಅವ್ರನ್ನವರೇ ನೋಡ್ಕೊತಾರೆ ಏನು ಅಂತ. ಸೊ ಈವನ್ ಇಫ್ ಶ್ರೀ ಮುರಳಿ ಇಸ್ ಅ ಕಾಪ್, ಅವ್ರದ್ದು ಯಾವ್ದಾರು ಒಂದು ಸ್ಕಿಲ್ ಇದ್ದೇ ಇರುತ್ತೆ. ಸೊ ಅವ್ರ ಸ್ಕಿಲ್ ಏನು ಅಂದ್ರೆ ಆರ್ಟ್. ಸೊ ಹಿ ಹ್ಯಾಡ್ ಎ ಸ್ಕಿಲ್ ಫಾರ್ ಆರ್ಟ್. ಸೊ ಅವ್ರು ಅದಕ್ಕೆ ಮರದ ತುಂಡಿಂದ ಒಬ್ಬ ರಾವಣನ ವಿಗ್ರಹ ಮಾಡ್ಬಿಟ್ಟು ಅದಕ್ಕೆ ಬೆಂಕಿ ಕೂಡ ಹಾಕ್ತಾರೆ. ಇದೊಂಥರ ಸಿಗ್ನಿಫಿಕೆನ್ಸ್ ದಟ್ ಹಿ ನೋಸ್ ಸ್ಕ್ರಪ್ಚರಿಂಗ್ ಬರುತ್ತೆ ಅನ್ನೋದನ್ನ ತೋರಿಸ್ತಾ ಇರೋದು.
ರಣಗಲ್ಲು ಅಂತಾರೆ. ಶಿವರಾಜ್ ಕುಮಾರ್ ಅವ್ರನ್ನ ಅವರೇ ರಾವಣ ಅಂತ ಕನ್ಸಿಡರ್ ಮಾಡ್ಕೊಂಡು ರೆಪ್ರೆಸೆಂಟೇಟ್ ಮಾಡ್ತಾ ಇರೋದು. ಹಿ ಥಿಂಕ್ಸ್ ದಟ್ ಈಸ್ ದ ವಿಲನ್ ಬಿಕಾಸ್ ಅವ್ರು ಎಷ್ಟೊಂದು ಕೆಟ್ಟ ಕೆಲಸಗಳು ಮಾಡಿದಾರಲ್ವಾ, ಅದನ್ನ ಅವರು ನಾನು ಕೆಟ್ಟವನು, ನಾನು ಸರಿ ಇಲ್ಲ ಅನ್ನೋ ಹತ್ರ ಅವ್ರನ್ನ ಅವರೇ ಅನ್ಕೊಂಡು ಅವ್ರನ್ನ ಬೇರೆಯವ್ರಿಗೆ ಇಂಟ್ರೊಡ್ಯೂಸ್ ಮಾಡ್ಬೇಕಾದ್ರೆ ನಾನು ಒಳ್ಳೆಯವನಲ್ಲ, ನಾನು ಕೆಟ್ಟವನು, ನಾನು ರಾಕ್ಷಸ ಅನ್ನೋ ಹತ್ರ ಹೇಳ್ಕೊತಾ ಇರೋದು, ನಾನೇ ರಾವಣ ಅನ್ನೋ ಹತ್ರ ಇಂಡೈರೆಕ್ಟ್ ಆಗಿ. ದೇವರು ಒಳ್ಳೆಯವನಿಗೆ ಹೆಂಗಾರು ಮಾಡಿ ಬಂದು ಕಾಪಾಡ್ತಾನೆ ಅನ್ನೋದಕ್ಕೊಂದು ಸಿಗ್ನಿಫಿಕೆನ್ಸ್ ಆಗಿ ತೋರಿಸ್ತಾ ಇರೋದು. ಇದನ್ನ ಇಂಡೈರೆಕ್ಟ್ ಆಗಿ ಫೋರ್ ಶೇಡೋ ಮಾಡ್ತಾ ಇರೋದು ದಟ್ ಶಿವರಾಜ್ ಕುಮಾರ್ ಇಸ್ ಅ ಗುಡ್ ಕ್ಯಾರೆಕ್ಟರ್, ಬಟ್ ಜನ ಅವ್ರನ್ನ ತಪ್ಪಾಗಿ ತಿಳ್ಕೊಂಡಿದ್ದಾರೆ ಅನ್ನತ್ರ ತೋರ್ಸೋದಕ್ಕೋಸ್ಕರ ಇದೊಂದು ಸಿಗ್ನಿಫಿಕೆನ್ಸ್. ಇದು ಮಲ್ಗೋ ಮಂಚದವ್ರಿಗೂ ಎಲ್ಲ ಚಿನ್ನ. ಇಲ್ಲಿ ಶ್ರೀಮುರಳಿ ಗೊತ್ತಾಗಿದ್ರೆ ಡೋರ್ ತೆಗೆದ್ಬಿಟ್ಟು ರೂಮ್ ನೋಡೋದಾಗ ಎಲ್ಲ ಮಂಚದೆಲ್ಲ ಚಿನ್ನದ ಇರ್ಬೇಕಾದ್ರೆ ಎಲ್ಲ ಮರದಲ್ಲಿ ಐತಲ್ಲ. ಸೊ ಟೆಕ್ನಿಕ್ಲಿ ಏನಂದ್ರೆ ಜನ ಅನ್ಕೊಂಡಿರೋದು ಅವ್ರು ಆ ತರ ಈ ತರ ಅಂತ, ಒಳಗಡೆ ವಯ್ಯ ತುಂಬಾ ಒಳ್ಳೆಯವರು ಅನ್ನೋ ತರ ಶ್ರೀಮುರಳಿಗೆ ಒಂಥರ ಒಳಗಡೆ ಫೀಲಿಂಗ್ಸ್ ಆಗಿ ಲಿಟಲ್ ಆಗಿ ಗೊತ್ತಾಗಕ್ಕೆ ಸ್ಟಾರ್ಟ್ ಆಗುತ್ತೆ. ಆ ತರ ಸಿಗ್ನಿಫಿಕೆನ್ಸ್ ನೋಡಿ. ಅವಾಗ ಅದಕ್ಕೆ ಅವರು ಭಗವದ್ಗೀತೆ ರಾಮಾಯಣ ಬುಕ್ ಒಳಗಡೆ ಅವರು ಎಲ್ಲ ಏನೇನು ದಾನ ಧರ್ಮ ಮಾಡಿದ್ರು ಅದನ್ನ ಒಂದು ಕಾಪಿಯಾಗಿ ಮಡಿಕೊಂಡಿರೋದನ್ನ ಶ್ರೀಮುರಳಿಗೆ ಗೊತ್ತಾಗುತ್ತೆ, ಓ ಇವರು ರಾವಣನ ರೂಪದಲ್ಲಿರೋ ರಾಮ ಅಂತ. ನಿನ್ನ ಯಾಕೆ ಸಾಯ್ಸಕ್ ಕೇಳ್ದ ಅಂತ ನೀನ್ ತಿಳ್ಕೊಳ್ದೆ ಸತ್ತೋದ್ರೆ ನಿನ್ನ ಆತ್ಮಕ್ ಶಾಂತಿ ಸಿಗಲ್ಲ. ಶ್ರೀಮುರಳಿ ವಶಿಷ್ಠ ಸಿಂಹಗೆ ಯಾಕೆ ಹೇಳ್ತಾರೆ ಏನಂತ, ನೀನು ಏನ್ ಸಾಯ್ತಾ ಇದೆ ಅಂತ ತಿಳ್ಕೊಂಡು ಸಾಯಿ ಅಂತ. ಏನಕ್ಕೆ ಅಂದ್ರೆ ಅವ್ರಿಗೂ ಗೊತ್ತಿತ್ತು ಶ್ರೀಮುರಳಿಗೂ ದಟ್ ವಶಿಷ್ಠ ಸಿಂಹ ಹ್ಯಾಡ್ ಟ್ರಸ್ಟ್ ಇಶ್ಯೂಸ್. ರಣಗಲ್ಗೆ ಅವಳ ತಂಗಿನೇ ವೀಕ್ನೆಸ್, ಬಟ್ ಅವನ್ನೇ ಮಾತಾಡ್ತಾ ಇರೋದ್ರಿಂದ ಅವನು ಅವನ ಲೈಫಲ್ಲಿ ಎಷ್ಟೇ ದೊಡ್ಡ ಸಾಮ್ರಾಜ್ಯ ಕಟ್ಟಿದ್ರು ಎಲ್ಲ ಧೂಳು ಸಮಾನ ಅನ್ನೋ ತರ ಇದನ್ನ ಫೋರ್ ಶ್ಯಾಡೋ ಆಗಿ ತೋರಿಸ್ತಾ ಇರೋದು. ಬರೀ ಮಸಾಲಾ ಪದಾರ್ಥ ಮಾರಕ್ ಬಂದವರು ಈ ದೇಶನ 300 ವರ್ಷ ಅವ್ರ ಸ್ವಾರ್ಥಕ್ಕೋಸ್ಕರ ಆಳಿದ್ರು. ಈ ಡೈಲಾಗ್ ಕರೆಕ್ಟ್ ಆಗಿದೆ, ಒಂದ್ ಸ್ವಲ್ಪ ಕ್ಲಾರಿಫಿಕೇಶನ್ಗೋಸ್ಕರ ಹೇಳ್ತಾ ಇರೋದು, ರಾಂಗ್ ಏನಿಲ್ಲ. ಬಟ್ ಏನಂದ್ರೆ ಮಸಾಲಾ ಪದಾರ್ಥ ಅವ್ರು ಮಾರ್ತಿರ್ಲಿಲ್ಲ, ನಾವು ಇಂಡಿಯನ್ಸ್ ಮಾರ್ತಾ ಇದ್ದಿದ್ದು, ಅದನ್ನ ತಗೊಳಕ್ಕೆ ಬ್ರಿಟಿಷರ್ ಬಂದಿದ್ದು. ತಗೊಳಕ್ ಬಂದವರು ಹೆಂಗು ತುಂಬ್ಸ್ ಮಡಗಿದ್ರಲ್ಲ ಅನ್ಬಿಟ್ಟು ನಮ್ಮನೆ ಲೂಟಿ ಮಾಡಕ್ ಸ್ಟಾರ್ಟ್ ಮಾಡ್ಬಿಟ್ಟು ಎಲ್ಲ ಕೊಳ್ಳೆ ಹೊಡ್ಕೊಂಡು ಹೋಗ್ಬಿಟ್ಟು ಅವ್ರ ದೇಶದಲ್ಲಿ ಮಡಿಕೊಂಡ್ರು ಅಷ್ಟೇ. ಅದನ್ನ ಹೇಳಕ್ ಬಂದಿದ್ದು ನಾನು, ಸರಿನಾ? ಈ ಶಾರ್ಟ್ ಮಾತ್ರ ಪೂರ್ತಿ ಗೂಸ್ ಬಂಪ್ಸ್. ಯಾರೇ ಪಿಕ್ಚರ್ ನೋಡ್ತಾ ಇರ್ಬೇಕು ಮಾತ್ರ ಇದು ಎಲ್ಲರಿಗೂ ಗೊತ್ತು ಸಿಗ್ನಿಫಿಕೆನ್ಸ್. ಶಿವರಾಜ್ ಕುಮಾರ್ಗೂ ಲಾಂಗ್ ಇರೋ ಸಿಗ್ನಿಫಿಕೆನ್ಸ್ ಅದೇ ಅವ್ರ ಕಾರ್ ಹತ್ರ ಬಂದ್ಬಿಟ್ಟು ಎತ್ಕೋನ ಹತ್ರ ಇಂಡೈರೆಕ್ಟ್ ಆಗಿ ಬಾ ಎತ್ಕೋನನ್ನ ಅಂತ ಹೆಂಗೈತ್ ನೋಡು ಅಂತ ಪೂರ್ತಿ ಗೂಸ್ ಬಂಪ್ಸ್ ಮೂಮೆಂಟ್ ಅಂದ್ರೆ ಇದು. ಇಡೀ ಪಿಕ್ಚರ್ ಅಲ್ಲಿ ಗೂಸ್ ಬಂಪ್ಸ್ ಮೂಮೆಂಟ್ ಅಂದ್ರೆ ಇದು. ಅದು ಹೆಂಗೆ ಅದು ಸ್ಲೈಡ್ ಮಾಡ್ಕೊಂಡ್ ಬರುತ್ತೆ, ಅದನ್ನ ಏನ್ ಸಖತ್ತಾಗಿ ಮಾಡೋಣ, ನಾನು ಹೆಂಗೆ ಎಷ್ಟು ಎಕ್ಸೈಟೆಡ್ ಆಗಿದ್ದೀನಿ ನೋಡಿ. ಈಗ ನೋಡಿ ಲಾಸ್ಟ್ ಎಂಡಿಂಗ್ ಅಲ್ಲಿ ಶಿವರಾಜ್ ಕುಮಾರ್ ಯಾಕೆ ಮಚ್ ತಗೊಂಡು ಎಲ್ಲಾರನ್ನ ಸಾಯಿಸ್ತಾ ಇರ್ತಾರೆ ಅಂದ್ರೆ ರೀಸನ್ ಸಿಂಪಲ್. ಯಾಕಂದ್ರೆ ಅವ್ರಿಗೆ ಶ್ರೀಮುರಳಿನ ಸೇವ್ ಮಾಡ್ಬೇಕಿರುತ್ತೆ, ಅದಕ್ಕೋಸ್ಕರ. ಇಲ್ಲಾಂದ್ರೆ ಅವ್ರ ತಲೆನೇ ಕೆಡ್ಸ್ಕೊಳ್ಳೋ, ನಾನು ಸಾಯಿಸಕ್ ಬಿಟ್ಟೆ ಬಾ, ನಾನು ತಲೆ ಕೆಡ್ಸ್ಕೊಳ್ಳೋ ಬಾ, ಸಾಯಿಸು. ಆದ್ರೆ ಬೇರೆಯವ್ರಿಗೆ ಯಾರು ನನ್ನಿಂದ ಬೇರೆಯವ್ರಿಗೆ ತೊಂದರೆ ಆಗ್ಬಾರ್ದು, ಬೇರೆಯವ್ರನ್ನ ಬದುಕ್ಸೋಕ್ಕೋಸ್ಕರನಾದ್ರೂ ನಾನು ಮಚ್ಚಿಡ್ಕೋತೀನಿ ಅನ್ನೋ ಹತ್ರ ಸಿಗ್ನಿಫಿಕೆನ್ಸ್ ಇದು. ನಾನು ನನಗೋಸ್ಕರ ಯುದ್ಧ ಮಾಡಕ್ ಹೋಗಲ್ಲ, ಬೇರೆಯವ್ರಿಗೋಸ್ಕರ ಯುದ್ಧ ಮಾಡ್ತೀನಿ ಅನ್ನೋ ಸಿಗ್ನಿಫಿಕೆನ್ಸ್ ನ ತೋರ್ಸೋಕ್ಕೋಸ್ಕರನೇ ಲಾಸ್ಟ್ ಎಂಡಿಂಗ್ ಶ್ರೀಮುರಳಿ ಆಲ್ಮೋಸ್ಟ್ ಸತ್ತೋಗ್ಬಿಡ್ತಾನೆ, ಹೆಲ್ಪ್ ಮಾಡ್ಲಿಲ್ಲ ಅಂದಾಗ ಎತ್ಕೊಂಡು ಹೊಡೆದಾಕೋದು ನೋಡಿ ಹೆಂಗ್ ತೋರ್ಸ್ತಾರೆ. ಮಫ್ತಿಲಿರೋ ಸಿಬಿಐ ಆಫೀಸರ್. ಇದೊಂದು ಸ್ಮಾಲ್ ಕತೆ ಹೇಳ್ತೀನಿ, ಇದು ಇಲ್ಲಿಗೆ ಎಂಡ್ ಆಗುತ್ತೆ. ಬಟ್ ನಾನೇನ್ ಗೊತ್ತಾ, ಈ ಪಿಕ್ಚರ್ ನಾನು ರಿಲೀಸ್ ಆದಾಗ ಸೆಕೆಂಡ್ ಡೇ ಫಸ್ಟ್ ಶೋಗೆ ಹೋಗಿದ್ದೆ, ಅದು ಕಾಲೇಜಿನ ಬಂಕ್ ಮಾಡ್ಬಿಟ್ಟು. ಅದೊಂಥರ ಥ್ರಿಲ್ಲಿಂಗ್ ಆಗಿತ್ತು. ನಾನು ಅದು ಸ್ಟಾರ್ಟಿಂಗ್ 10 minutes ಬೇರೆ ಹೋಗೋಷ್ಟೊತ್ತಿಗೆ ಹೊಂಟೋಗಿತ್ತು. ಸೊ ನಾನು ನೋಡಿದೆ, ಸ್ಟಾರ್ಟಿಂಗ್ 10 minutes ನೋಡಿಲ್ಲ, ಬಟ್ ಓವರ್ ಆಲ್ ಮೂವಿ ನಂಗೆ ತುಂಬಾ ಇಷ್ಟ ಆಗಿತ್ತು. ಆವಾಗಲೂ ಕೂಡ ಶಿವರಾಜ್ ಕುಮಾರ್ ಹೆಲಿಕಾಪ್ಟರ್ ಇಳಿಯೋದು, ಮಚ್ಚಿ ಎತ್ಕೊಳ್ಳೋದು, ಎಲ್ಲ ಸೀನ್ ನನಗೆ ಈಗಲೂ ಫೇವ್ರೇಟ್. ಒನ್ ಆಫ್ ಮೈ ಫೇವ್ರೇಟ್ ಮೂವೀಸ್ ಅಂದ್ರೆ ಶಿವರಾಜ್ ಕುಮಾರ್ದು ಇದು. ನೋಡಿ, ಇದು ಶ್ರೀಮುರಳಿ ಮೂವಿ, ಬಟ್ ಈಗಲೂ ನಾನು ಇದನ್ನ ಹೇಳ್ತಿದ್ದೀನಲ್ಲ, ಶಿವರಾಜ್ ಕುಮಾರ್ ಅವರು ಕಂಪ್ಲೀಟ್ ಆಗಿ ಇದನ್ನ ಡಾಮಿನೇಟ್ ಮಾಡ್ತಾರೆ ಈ ಪೂರ್ತಿ ಮೂವಿಲಿ. ಅಂದ್ರೆ ಸಿಗ್ನಿಫಿಕೆನ್ಸ್ ನೋಡಿ, ಶ್ರೀಮುರಳಿದೇ ಮೂವಿ ಆಗಿದ್ರು ಶಿವರಾಜ್ ಕುಮಾರ್ದು ಪ್ರೆಸೆನ್ಸ್ ಹೆಂಗಿತ್ತು ಅಂದ್ರೆ ಶಿವರಾಜ್ ಕುಮಾರ್ ಪಿಕ್ಚರೇ ಅಂತ ಅನ್ಸುತ್ತೆ, ಆ ತರ ಇದು. ಸೊ ನಾನು ಈಗಲೂ ಹೇಳ್ತಾ ಇದ್ದೀನಿ, ಭೈರತಿ ರಣಗಲ್ ಏನಿದೆ ಇದೇ ತರ ಮಾಡಿ ಪ್ಲೀಸ್. ಪಟ್ಟೆ ತಲೆ ತರ ನನಗೆ ಬೇಡ. ಅದು ತುಂಬಾ ಕಮರ್ಷಿಯಲೈಸ್ಡ್ ಮೂವಿ ಆಗಿತ್ತು, ಅದನ್ನು ನೋಡಿದ್ದೀನಿ, ತಮಿಳ್ ಮೂವಿ ಅದು. ಬಟ್ ಅದು ತುಂಬಾ ಕಮರ್ಷಿಯಲೈಸ್ಡ್ ಆಗೋಯ್ತು. ಇಲ್ಲ ಆ ತರ ಬೇಡ, ಇದು ಎಷ್ಟು ಡಾರ್ಕ್ ಇದೆಯೋ ಹಂಗೆ ಇರಲಿ ಡಾರ್ಕ್. ಪ್ಲಸ್ ಇರಲಿ ಏನ್ ಗೊತ್ತಾ, ಪಾರ್ಟ್ 2 ಇದರಲ್ಲಿ ಸೀಕ್ವಲ್ ಮತ್ತೆ ಪ್ರೀಕ್ವಲ್ ಎರಡೂ ಇರುತ್ತೆ ಅಂತ ಹೇಳ್ತಿದ್ರಲ್ಲ. ಪ್ರೀಕ್ವಲ್ ಅಲ್ಲಿ ಏನಾರು ಮಾಡ್ಕೊಳ್ಳಿ, ಸೀಕ್ವಲ್ ಎಂಡಿಂಗ್ ಅಲ್ಲಿ ಏನ್ ಮಾಡಿ ಅಂದ್ರೆ ರಾಘವೇಂದ್ರ ರಾಜ್ಕುಮಾರ್ನ ಆಸ್ ಅ ಲಾಯರ್ ಇಂಟ್ರೊಡ್ಯೂಸ್ ಮಾಡ್ಬಿಡಿ. ಎಂಡಿಂಗ್ ಅಲ್ಲಿ ಅವ್ರು ಬಂದ್ಬಿಟ್ಟು ಶಿವರಾಜ್ ಕುಮಾರ್ನ ಬಿಡಿಸ್ಕೊಂಡು ಹೋಗೋದು ಒಂಥರ ಒಂದು ಸಿಗ್ನಿಫಿಕೆನ್ಸ್ ಆತರ. ಆಮೇಲೆ ಇನ್ನೊಂದೇನು ಅಂದ್ರೆ, ಶಿವರಾಜ್ ಕುಮಾರ್ಗೆ ಈ ಪಿಕ್ಚರ್ ಅಲ್ಲಿ ಏನಪ್ಪದು ಹೀರೋಯಿನ್ ಆಂಗಲ್ ಅಥವಾ ವೈಫ್ ಆಂಗಲ್ ಇಲ್ವೇ ಇಲ್ಲ. ಸೊ ನೀವು ಇದರಲ್ಲಿ ಆಡ್ ಮಾಡ್ಬೋದು, ನಾನೇ ಒಂದು ಸ್ವಲ್ಪ ಬಿಟ್ಕೊಡ್ತೀನಿ, ಬಟ್ ಚೆನ್ನಾಗಿರುತ್ತೆ.
ವೈಫ್ ಆಂಗಲ್ ಇತ್ತು, ವೈಫು ಇವರು ರೌಡಿ ಗಿಡಿ ಮಾಡ್ತಾವ್ರೆ ಅಂದ್ಬಿಟ್ಟು ಬಿಟ್ಬಿಟ್ಟು ಹೊಂಟೋಗಿರ್ತಾರೆ. ಸೊ ಶಿ ಹ್ಯಾಡ್ ಎ ಕಿಡ್. ಅದನ್ನ ಬೇಕಾದ್ರೆ ನೀವು ಯಾವ್ದಾದ್ರು ಇನ್ನೊಂದು ಕ್ಯಾರೆಕ್ಟರ್ ಸಿನಿಮ್ಯಾಟಿಕ್ ಯೂನಿವರ್ಸ್ ಮಾಡ್ಬೋದು. ನಾನು ಹೇಳ್ತಾ ಇದ್ದೀನಿ, ಪಟ್ಟದಲ್ಲೇ ಬಿಟ್ಬಿಡಿ, ಅದು ಬೇಡ ನಮ್ಗದು. ಅದೊಂದು ಸ್ವಲ್ಪ ತುಂಬಾ ಕಮರ್ಷಿಯಲೈಸ್ಡ್ ಆಗೋಯ್ತು, ಅದು ಸೈಡ್ಗೆ ಇಟ್ಬಿಡೋಣ. ಇದು ತುಂಬಾ ಚೆನ್ನಾಗಿದೆ. ಇದ್ರದ್ದು ಹೆಂಗು ಪಾರ್ಟ್ 2 ಮಾಡ್ತಾ ಇದ್ದೀರಾ ಬೈರತಿರಣಗಲ್ಲು ಅಂತ. ಇದನ್ನ ನೀವು ಎಷ್ಟು ಡಾರ್ಕ್ ಆಗಿ ತೋರಿಸ್ತಿರೋ ಅಷ್ಟು ಚೆನ್ನಾಗಿರುತ್ತೆ. ಇದನ್ನ ಪೂರ್ತಿ ಸೀಕ್ವೆಲ್ ಅದಾದ್ಮೇಲೆ ನಾನು ಇನ್ನು ಹೇಳ್ತಿದ್ದೀನಲ್ಲ, ಇನ್ನು 4-5 ಪಿಕ್ಚರ್ ಮಾಡ್ಬೋದು ಒಳ್ಳೊಳ್ಳೆ. ಸೊ ಶ್ರೀಮುರಳಿನ ಹೆಂಗಿದೆ ಕಾಪ್ ತರನೇ ತೋರಿಸಿ, ಇವ್ರನ್ನೂ ಹಂಗೆ ತೋರಿಸಿ. ಯಾರಪ್ಪ ಅವ್ರನ್ನ ಶಿವರಾಜ್ ಕುಮಾರ್ನ ಆಸ್ ನಾರ್ಮಲ್ ಗ್ಯಾಂಗ್ಸ್ಟರ್ ಟೈಪು. ಇನ್ನೊಂದು 3-4 ಕ್ಯಾರೆಕ್ಟರ್ಗಳು ಸಪ್ರೇಟ್ ಮೂವಿ ಮಾಡ್ಬಿಟ್ಟು ಒಂದು ಬಿಗ್ ಮೂವಿ ಮಾಡಿ ಎಲ್ಲ ಕ್ಯಾರೆಕ್ಟರ್ ಒಟ್ಟಿಗೆ ಬರುತ್ತೆ. ಸಿನಿಮ್ಯಾಟಿಕ್ ಯೂನಿವರ್ಸ್ ಮಾಡ್ಬೋದು, ಫುಲ್ ಪೊಟೆನ್ಷಿಯಲ್ ಐತೆ. ಪ್ಲೀಸ್ ಹಂಗೆ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಗೈಸ್. ಪ್ಲೀಸ್ ಡೂ ಸಬ್ಸ್ಕ್ರೈಬ್. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಬಾಯ್ ಬಾಯ್.